ಕ್ಷೇತ್ರದಲ್ಲಿ INDIA ಮೈತ್ರಿ ಗೊಂದಲ ಈಗಲೂ ಕೂಡ ಮುಂದುವರಿತಾ ಇದೆ. ಮಹಾವಿಕಾಸ ಅಗಾಡಿಯಲ್ಲಿ ಸೀಟು ಹಂಚಿಕೆಯಲ್ಲಿ ತಿಕ್ಕಾಟ ನಡೀತಾ ಇದೆ. ಕಾಂಗ್ರೆಸ್ ಶರದ್ ಮಾತಿಗೆ ಉದ್ಧವ್ ಠಾಕ್ರೆ ಬೆಲೆ ಕೊಡ್ತಾ ಇಲ್ವಾ? ಸಾಂಗ್ಲಿ ಮುಂಬೈ ದಕ್ಷಿಣ, ಸೆಂಟ್ರಲ್ ಮುಂಬೈ ಆಗ್ನೇಯ, ಭಿವಂಡಿ, ಹಟ್ಕಾನಾಂಗ್ಲೆ ಕ್ಷೇತ್ರಗಳಿಗಾಗಿ ಮೂವರ ಮಧ್ಯೆ ಹಗ್ಗಜಗ್ಗಾಟ ನಡೀತಾ ಇದೆ. ಈ ಕ್ಷೇತ್ರ ಹಂಚಿಕೆಗೂ ಮುನ್ನವೇ ಟಿಕೆಟ್ ಘೋಷಣೆ ಮಾಡಿದ್ದಾರೆ ಉದ್ಧವ್. 17 ಸೀಟುಗಳ ಘೋಷಣೆ ಬಳಿಕ ಕಾಂಗ್ರೆಸ್ ನಾಯಕರು ಸಿಡಿದಿದ್ದಾರೆ. ನಿನ್ನೆ ಮತ್ತೆ 4 ಕ್ಷೇತ್ರಗಳ ಘೋಷಣೆಯಾಗಿದೆ. ಟಿಕೆಟ್ ಘೋಷಣೆ ಮಾಡಿರೋ ಈ ಘಟನೆ ಉದ್ಧವ್ ಠಾಕ್ರೆ ಮತ್ತು ಕಾಂಗ್ರೆಸ್ ನಡುವೆ ಮತ್ತಷ್ಟು ಜೋರಾದ ಫೈಟ್ ಶುರುವಾಗುತ್ತಾ ಅನ್ನೋ ಪ್ರಶ್ನೆಗಳನ್ನ ಹುಟ್ಟು ಮಾಡ್ತಾ ಇದೆ. ಕಾಂಗ್ರೆಸ್ ಕೋಪಕ್ಕೆ ಕಾರಣ ಏನಂದ್ರೆ ಕಾಂಗ್ರೆಸ್ ಅಸ್ತಿತ್ವ ಹೆಚ್ಚಾಗಿರೋ ಕಡೆ ಉದ್ಧವ್ ಬಣ ಸ್ಪರ್ಧೆ ಮಾಡ್ತಾ ಇದೆ. 48 ಕ್ಷೇತ್ರಗಳ ಪೈಕಿ ಈಗಾಗಲೇ 21 ಕ್ಷೇತ್ರಗಳ ಟಿಕೆಟ್ ಘೋಷಣೆಯಾಗಿದೆ. ಉದ್ಧವ್ ನಿರ್ಧಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ಸಿಡಿಮಿಡಿ ಅಂತ ಇದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ಸಿಡಿಮಿಡಿ ಆಗ್ತಾ ಇರೋದಕ್ಕೆ ಏನ್ ಕಾರಣ? ಬಿಜೆಪಿ ಬಿಟ್ಟು ಉದ್ಧವ್ ಸೇನೆ ಸೇರಿದ್ರು. ಹಾಲಿ ಸಂಸದ ಜಲಗಾಂವ್ ಕ್ಷೇತ್ರದಲ್ಲಿ ಹಾಲಿ ಸಂಸದನಿಗೆ ಕೋಕ್ ನೀಡಲಾಗಿದೆ. MP ಉನ್ಮೇಶ್ ಪಾಟೀಲ್ಗೆ ಟಿಕೆಟ್ ನೀಡದ ಬಿಜೆಪಿ. ಉನ್ಮೇಶ್ ಪಾಟೀಲ್ ಬದಲು ಸ್ಮಿತಾ ವಾಘ್ಗೆ ಬಿಜೆಪಿ ಟಿಕೆಟ್ ನೀಡಿದೆ. ಟಿಕೆಟ್ ಸಿಗದೇ ಇರೋದಕ್ಕೆ ಬಿಜೆಪಿ ತೊರೆದು ಉದ್ಧವ್ ಬಣ ಸೇರ್ಪಡೆಯಾಗಿದ್ದಾರೆ. 21 ಕ್ಷೇತ್ರಗಳ ನೇಮ್ ಅನೌನ್ಸ್ ಈಗಾಗಲೇ ಆಗಿದೆ. ಎಲ್ಲಿ ಕೂತು ಡಿಸ್ಕಸ್ ಮಾಡಬೇಕಿತ್ತು ಅದಕ್ಕೂ ಮುಂಚೆಯೇ ಉದ್ಧವ್ ಠಾಕ್ರೆ ತಮ್ಮ ಸೀಟುಗಳ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇದರಿಂದಾಗಿ ಕಾಂಗ್ರೆಸ್ ಸಹಜವಾಗಿ ಕೋಪ ಮಾಡಿಕೊಂಡಿದೆ. ಹಾಗಾದ್ರೆ ಕ್ಷೇತ್ರಗಳು ಏನು ಹೇಳ್ತಾ ಇವೆ ಅನ್ನೋದನ್ನ ನೋಡ್ತಾ ಹೋಗೋಣ. ಭಿವಂಡಿ ಕ್ಷೇತ್ರಕ್ಕಾಗಿ NCP ಕಾಂಗ್ರೆಸ್ ಮಧ್ಯೆ ಪೈಪೋಟಿ ಇದೆ. ಭಿವಂಡಿ 6 ಶಾಸಕರ ಪೈಕಿ ಒಬ್ಬ ಕೂಡ ಕಾಂಗ್ರೆಸ್ನಿಂದ ಗೆದ್ದಿಲ್ಲ. ಆದ್ರೆ 2019 ಚುನಾವಣೆಯಲ್ಲಿ 2ನೇ ಸ್ಥಾನ ಪಡ್ಕೊಂಡಿತ್ತು ಕಾಂಗ್ರೆಸ್. ಭಿವಂಡಿಯಲ್ಲಿ ಒಬ್ಬ ಶಾಸಕನನ್ನ ಹೊಂದಿದೆ NCP ಮತ್ತೆ ಕಾಂಗ್ರೆಸ್ ನಡುವೆ ಜಗಳಕ್ಕೆ ಇದೇ ಕಾರಣ ಆಗಿದೆ. NCP ಶಾಸಕರ ಆಧಾರದಲ್ಲಿ ಶರದ್ ಪವಾರ್ ಸ್ಪರ್ಧೆ ಮಾಡೋದಕ್ಕೆ ಪಟ್ಟು ಹಿಡಿತಾ ಇದ್ದಾರೆ. 2019 ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನಮ್ಮ ಜೊತೆ ಹಂಚಿಕೊಳ್ತಾರೆ ಪ್ರಶಾಂತ್ ನಾತು, ನಮ್ಮ ರಾಜಕೀಯ ವಿಶ್ಲೇಷಕರು ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಸೀಟುಗಳ ಹಂಚಿಕೆಗೆ ಮುನ್ನವೇ ಉದ್ಧವ್ ಠಾಕ್ರೆ ಮೇಲಿಂದ ಮೇಲೆ ಸೀಟುಗಳ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಏನು ನೋಡ್ತಾ ಇದೆ ಅವ್ರ ತಲೆಯಲ್ಲಿ? ಭವನ, 3 ಪಕ್ಷಗಳು ಒಟ್ಟಾಗಿ ಮಹಾರಾಷ್ಟ್ರ ವಿಕಾಸ್ ಅಗಾಡಿ ಇದೆ. ಅವು ಎಂದೂ ಪ್ರೀಪೋಲ್ ಅಲೈನ್ಸನ್ನು ಮಾಡಿಕೊಂಡಿಲ್ಲ. ಅಂದರೆ ಶಿವಸೇನೆ, ಅದರಲ್ಲಿ ಉದ್ಧವ್ ಠಾಕ್ರೆ ಬಣ ಶಿವಸೇನೆದಿದೆ. ಅಂದರೆ ಏಕನಾಥ್ ಶಿಂದೆ ಹೊರಗಡೆ ಹೋಗಿದ್ದಾರೆ. ಶರದ್ ಪವಾರ್, ಅದರಲ್ಲಿ ಅಜಿತ್ ದಾದಾ ಪವಾರ್ BJP ಜೊತೆಗೆ ಹೋಗಿದ್ದಾರೆ. ಕಾಂಗ್ರೆಸ್ ಪಕ್ಷ ಇದೆ, ಅಲ್ಲಿ ಅಶೋಕ್ ಚೌಹಾಣ್ ಮರಾಠವಾಡದ ದೊಡ್ಡ ನಾಯಕ BJP ಜೊತೆಗೆ ಹೋಗಿದ್ದಾರೆ. ಹೀಗಾಗಿ 3 ಪಕ್ಷಗಳ ಸ್ಪೇಸ್ ಶ್ರಿಂಕ್ ಆಗಿದೆ. ಹೀಗಾಗಿ ಮಾತುಕತೆಯ ಸಂದರ್ಭದಲ್ಲಿ ಈಗ ಉದ್ಧವ್ ಠಾಕ್ರೆ ಹೇಳ್ತಾ ಇರೋದೇನು, 2019ರಲ್ಲಿ ಅಮಿತ್ ಶಾ ಅವರಿಗೆ 50% ಸೀಟ್ ಶೇರಿಂಗ್ ಮಾಡ್ಕೊಂಡಿದ್ರು ಲೋಕಸಭಾ ಚುನಾವಣೆಯಲ್ಲಿ. 24 BJPಗೆ, 24 ಶಿವಸೇನೆಗೆ ಅಂತಕ್ಕಂಥದ್ದು. ಸಣ್ಣ ಪಕ್ಷಗಳ ಕೋಟಾವನ್ನು ಕೂಡ ಕೊಡಲಾಗಿತ್ತು. ಈಗ ಉದ್ಧವ್ ಠಾಕ್ರೆ ಏನು ಹೇಳ್ತಿದ್ದಾರೆ, 18 ಜನ ನಮ್ಮಿಂದ ದೂರ ಹೋದರು ಏಕನಾಥ್ ಶಿಂದೆ ಜೊತೆಗೆ. ಆದರೆ ಆ 18 ಪ್ಲಸ್ ಉಳಿದ 4-5 ಸೀಟ್ಗಳ ಏನು ಕ್ಲೇಮ್ ಇದೆ ಅದು ನಮ್ದಾಗತ್ತೆ. ಯಾಕಂದರೆ ನಾವು ಕಳೆದ ಬಾರಿಯಲ್ಲಿ ಚುನಾವಣೆಗೆ ನಿಂತಿದ್ದೀವಿ ಅಂತಕ್ಕಂಥದ್ದು. NCP ಬರೀ 4 ಸೀಟ್ಗಳನ್ನು ಕಳೆದ ಬಾರಿ ಗೆದ್ದಿತ್ತು. ಹೀಗಾಗಿ 4 ಸೀಟ್ಗಳಲ್ಲೇ NCP ಚುನಾವಣೆಯನ್ನು ಎದುರಿಸಬೇಕೇ ಹೊರತು ಜಾಸ್ತಿ ಸೀಟ್ಗಳನ್ನು NCPಗೆ ನೀಡುವಂತಿಲ್ಲ ಅಂತಕ್ಕಂಥದ್ದು ಉದ್ಧವ್ ಬಣದ ವಾದ. ಇನ್ನು ಕಾಂಗ್ರೆಸ್ ಎಲ್ಲೆಲ್ಲಿ ಪ್ರಬಲವಾಗಿದೆ, ಫಾರ್ ಎಕ್ಸಾಂಪಲ್ ಈಗ ಭಿವಂಡಿ ಪ್ರಬಲವಾಗಿದೆ. ಅಲ್ಲಿ NCP ಟಿಕೆಟ್ ಕೇಳ್ತಾ ಇದೆ, ಕಾಂಗ್ರೆಸ್ನ ಒಬ್ಬ ಶಾಸಕರು ಇಲ್ಲ ಅನ್ನುವ ಕಾರಣಕ್ಕೋಸ್ಕರ. ಸಾಂಗ್ಲಿ ಕ್ಷೇತ್ರ, ಅಲ್ಲಿ ಕಾಂಗ್ರೆಸ್ ಕಳೆದ ಬಾರಿ ನಂಬರ್ 2 ಪಾರ್ಟಿ ಇತ್ತು. BJP 2 ಬಾರಿಯಿಂದ ಅಲ್ಲಿ ಗೆಲ್ತಾ ಇದೆ. ಶಿವಸೇನೆ ಹೇಳ್ತಾ ಇದೆ ಸಾಂಗ್ಲಿ ನಮಗೆ ಬಿಟ್ಟುಕೊಡ್ಬೇಕು, ಕಾಂಗ್ರೆಸ್ಸಲ್ಲಿ 2 ಬಾರಿ ಸೋತಿದೆ, ಕಾಂಗ್ರೆಸ್ ಗೆಲ್ಲುವ ಸಾಧ್ಯತೆ ಇಲ್ಲ, ಈಗ ಕಾಂಗ್ರೆಸ್ಸಲ್ಲಿ ಕ್ಲೇಮ್ ಮಾಡಬೇಡಿ ಅಂತಕ್ಕಂಥದ್ದು.
ಪಕ್ಕದ ಕೊಲ್ಲಾಪುರ ಕ್ಷೇತ್ರ, ಹಟ್ಕಾನಾಂಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಶಿವಸೇನೆ, ಕಾಂಗ್ರೆಸ್ ಮತ್ತು NCP ಮಧ್ಯೆ ಒಂದು ಪೈಪೋಟಿ ಇದೆ. ಮೂರೂ ಪಕ್ಷಗಳು ಒಟ್ಟಿಗೆ ಕುಳಿತು ಇವ್ರಿಗೆ ಸೀಟು ಅಂತಕ್ಕಂಥ ಮಾತುಕತೆ ನಡೆಯುವ ಸಂದರ್ಭದಲ್ಲೇ ಉದ್ಧವ್ ಠಾಕ್ರೆ ಹೊರಗಡೆ ಬಂದು 17 ಸೀಟನ್ನು ಅನೌನ್ಸ್ ಮಾಡಿಬಿಟ್ರು. ಅದು ಶರದ್ ಪವಾರ್ ಮತ್ತು ಕಾಂಗ್ರೆಸ್ಸನ್ನು ಕೆರಳಿಸ್ತು. ನಂತರ ಶರದ್ ಪವಾರ್ ಒಂದು ಸಭೆಯನ್ನು, ಮೂರೂ ಪಕ್ಷಗಳ ಒಂದು ಸಭೆಯನ್ನು ಕರೆದ್ರು. ಅಲ್ಲಿ ಉದ್ಧವ್ ಠಾಕ್ರೆ ಹೋಗಲಿಲ್ಲ, ಬದಲಿಗೆ ಸಂಜಯ್ ರಾವುತ್ರನ್ನು ಆ ಸಭೆಗೆ ಕಳಿಸಿದರು. ಸುಮಾರು 21ರಿಂದ 22 ಕ್ಷೇತ್ರಗಳಲ್ಲಿ ನಮ್ಮದು ಅಭ್ಯರ್ಥಿ ನಿಲ್ತಾರೆ ಅಂತಕ್ಕಂಥದ್ದನ್ನು ಉದ್ಧವ್ ಠಾಕ್ರೆ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಆದರೆ ಅದು ಮೀಟಿಂಗ್ನಲ್ಲಿ ಡಿಸೈಡ್ ಆಗ್ತಾ ಇಲ್ಲ. ಮೂರೂ ಪಕ್ಷಗಳು ಒಟ್ಟಿಗೆ ಕುಳಿತು ಅದನ್ನು ಕೇಳ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ಸಂಜಯ್ ನಿರುಪಮ್ ಮುಂಬೈ ಈಶಾನ್ಯ ಕ್ಷೇತ್ರದಿಂದ ಕಳೆದ ಬಾರಿ ಗೆದ್ದಿದ್ರು. ಈ ಬಾರಿ ಶಿವಸೇನೆ ಏನು ಹೇಳ್ತಿದೆ, ನಮ್ಮ MP ಗಜಾನನ್ ಕೀರ್ತಿಕರ್ ಏಕನಾಥ್ ಶಿಂದೆ ಬಣದ ಜೊತೆ ಹೋಗಿದ್ದಾರೆ. ಇನ್ನೊಬ್ಬ ಕೀರ್ತಿಕರ್ಗೆ ನಾವೇ ಟಿಕೆಟ್ ಕೊಡ್ತೀವಿ, ಕಾಂಗ್ರೆಸ್ಸಿಗೆ ಯಾಕೆ ಬಿಟ್ಟು ಕೊಡಬೇಕು ಅಂತಕ್ಕಂಥದ್ದು ಉದ್ಧವ್ ಬಣದ ವಾದ. ಹೀಗಾಗಿ ಸಂಜಯ್ ನಿರುಪಮ್ ತಿರುಗಿ ಬಿದ್ದರು. ಸಂಜಯ್ ನಿರುಪಮ್ ನಿನ್ನೆ ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿದರು. ಕಾಂಗ್ರೆಸ್ ಕೂಡ ಅವರನ್ನು ಉಚ್ಚಾಟನೆ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಯಿತು. ಹೀಗಾಗಿ ಮೂರೂ ಪಕ್ಷಗಳ ಸ್ಪೇಸ್ ಶ್ರಿಂಕ್ ಆಗಿರೋದ್ರಿಂದ ಯಾರು ಎಲ್ಲಿ ನಿಲ್ಲಬೇಕು ಅಂತಕ್ಕಂಥದ್ರ ಬಗ್ಗೆ ತೀರ ಗೊಂದಲ ಇದೆ. ಯಾಕಂದರೆ ಹಾಲಿ ಸಂಸದರು BJP ಜೊತೆಗೆ ಹೋಗಿದ್ದಾರೆ. ಉದ್ಧವ್ ಠಾಕ್ರೆ ಹೇಳ್ತಿದ್ದಾರೆ, ಹಾಲಿ ಸಂಸದರು ಹೋದರೆ ಏನಂತೆ, ನಮ್ಮ ಕ್ಯಾಡರಲ್ಲಿ ಇಂಟ್ಯಾಕ್ಟ್ ಇದೆ, ನಮ್ಮ ಪಾರ್ಟಿ ಸ್ಟ್ರಕ್ಚರ್ ಸಿಸ್ಟಮ್ ಇಂಟ್ಯಾಕ್ಟ್ ಇದೆ, ಹೀಗಾಗಿ ಅಪ್ಯಾರಟಸ್ ನಮ್ಮ ಜೊತೆಗಿರುವಾಗ ಆ ಸೀಟನ್ನು ಕಾಂಗ್ರೆಸ್ಗೆ ಯಾಕೆ ಬಿಟ್ಕೊಡ್ಬೇಕು. ಯಾವತ್ತು ನೋಡಿ BJP ಶಿವಸೇನೆಯ ಮೈತ್ರಿ ಬಂದಾಗ ಅದಕ್ಕೊಂದು 20 ವರ್ಷಗಳ ಇತಿಹಾಸ ಇತ್ತು. ಈ ಕ್ಷೇತ್ರ BJPಗೆ, ಈ ಕ್ಷೇತ್ರ ಶಿವಸೇನೆಗಂತ. ರೈಟ್. ಇಲ್ಲಿ ಆ ಪ್ರೆಸಿಡೆನ್ಸ್ ಇಲ್ಲ. ಈಗ ಅದು ಅಜಿತ್ ದಾದಾ ಪವಾರ್ BJP ಮತ್ತು ಏಕನಾಥ್ ಶಿಂದೆ ಅವ್ರಿಗೂ ಸಮಸ್ಯೆ ಆಗ್ತಾ ಇದೆ, ಆ ಒಂದು ಪ್ರೆಸಿಡೆನ್ಸ್ ಇಲ್ಲದೆ ಇರೋದು. ಇಲ್ಲಿ ಆ ಪ್ರೆಸಿಡೆನ್ಸೇ ಇಲ್ಲ. NCP ಶಿವಸೇನೆ ಎಂದೂ ಒಟ್ಟಾಗಿ ಬಂದಿಲ್ಲ, NCP ಉದ್ಧವ್ ಠಾಕ್ರೆ ಎಂದೂ ಒಟ್ಟಾಗಿ ಬಂದಿಲ್ಲ. ಹೀಗಾಗಿ ಉದ್ಧವ್ ಠಾಕ್ರೆ ಏನು ಹೇಳ್ತಿದ್ದಾರೆ, ಕಳೆದ ಬಾರಿ ನಮ್ಗೆ 50% ಸೀಟನ್ನು BJP ಅವರು ಬಿಟ್ಟುಕೊಟ್ಟಿದ್ರು, ಈ ಬಾರಿ ನೀವು ಕೂಡ 50% ಸೀಟನ್ನು ಬಿಟ್ಟುಕೊಡಿ ಅಂತ. ಕಾಂಗ್ರೆಸ್ನ ನಾಯಕರು ಕೇಳ್ತಿದ್ದಾರೆ. ಕಾಂಗ್ರೆಸ್ಗೆ ಏನು ಭೀತಿ ಇದೆ ಕಾಂಗ್ರೆಸ್ನ ನಾಯಕರಿಗೆ ಅಂತಂದರೆ, 1989ರಲ್ಲಿ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಇದೇ ತಪ್ಪನ್ನು ಮಾಡ್ತು, ಮೈತ್ರಿ ಮಾಡ್ಕೊಳ್ತು BSPಯ ಮಾಯಾವತಿ ಜೊತೆಗೆ. 91 ಬರ್ತಾ ಬರ್ತಾ ಮಾಯಾವತಿ ಕಾಂಗ್ರೆಸ್ ಇದೆಯೋ ಇಲ್ವೋ ಅನ್ನುವ ಸ್ಥಿತಿಗೆ ಉತ್ತರ ಪ್ರದೇಶದಲ್ಲಿ ತಂದಿಟ್ರು. ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ, ನೀವೀಗ ಉದ್ಧವ್ ಠಾಕ್ರೆ ಜೊತೆ ಮೈತ್ರಿ ಮಾಡ್ಕೊಳ್ತಾ ಇದ್ದೀರಿ ಶಿವಸೇನೆ ಜೊತೆಗೆ, ಶಿವಸೇನೆ NCP ಇಬ್ಬರೂ ಸೇರಿಕೊಂಡು ಕಾಂಗ್ರೆಸ್ಸನ್ನು ಮುಗಿಸಾಕ್ತಾರೆ, ಮುಂದೇನು ಅಂತಕ್ಕಂಥ ಪ್ರಶ್ನೆಯನ್ನು ಕಾಂಗ್ರೆಸ್ ನಾಯಕರು ಕೇಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ನಲ್ಲೂ ಒಬ್ಬ ದೊಡ್ಡ ನಾಯಕ ಅಂತ ಇಲ್ಲ. ಇದ್ದವರು ಅಶೋಕ್ ಚವ್ಹಾಣ್ ಹೋದರು, ಪೃಥ್ವಿರಾಜ್ ಚವ್ಹಾಣ್ಗೆ ಕಾಂಗ್ರೆಸ್ನ ಸಂಘಟನೆ ಮೇಲೆ ಹಿಡಿತಾ ಇಲ್ಲ. ಈಗ ವಿಲಾಸರಾವ್ ದೇಶ್ಮುಖ್ ಮಗ ಅಮಿತ್ ದೇಶ್ಮುಖ್ ಇದ್ದಾರೆ, ತಮ್ಮ ಜಿಲ್ಲೆಗೆ ಸೀಮಿತವಾಗಿ, ಲಾತೂರ್ಗೆ ಸೀಮಿತವಾಗಿದ್ದಾರೆ. ಆ ಕಾರಣದಿಂದ ಕಾಂಗ್ರೆಸ್ಗೂ ಕೂಡ ಒಂದು ರಾಜ್ಯ ನಾಯಕತ್ವ ಇಲ್ಲ. ಅಲ್ಲಿ OIC ಪಾರ್ಟಿ ಕೂಡ ಬರುತ್ತೆ. OIC ಪಾರ್ಟಿಯಿಂದ ಮರಾಠವಾಡದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ OIC ಕ್ಯಾಂಡಿಡೇಟ್ ಹಾಕ್ತಿದ್ದಾರೆ. ಹೀಗಾಗಿ ಮುಸ್ಲಿಂ ಮತಗಳನ್ನು ಕಳೆದುಕೊಳ್ಳುವ ಭೀತಿ ಕೂಡ ಮಹಾರಾಷ್ಟ್ರ ವಿಕಾಸ್ ಅಘಾಡಿಗಿದೆ. ಇಂಡಿಯಾ ಟುಡೇ ಒಂದು ಸರ್ವೆ ಮಾತ್ರ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ವಿಕಾಸ್ ಅಘಾಡಿ 26 ಕ್ಷೇತ್ರಗಳನ್ನು ಗೆದ್ದುಕೊಳ್ಬಹುದು, NDA 22 ಗೆಲ್ಲಬಹುದು ಅಂತಕ್ಕಂಥ ಭವಿಷ್ಯ ನೋಡೋದಿತ್ತು. ಅದು ಸಾಧ್ಯ ಆಗಬೇಕಾದ್ರೆ ಟಿಕೆಟ್ ಹಂಚಿಕೆಯಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ತಾಳಮೇಳ ಹೊಂದಾಣಿಕೆ ಆಗಬೇಕು. ಆ ತಾಳಮೇಳ ಹೊಂದಾಣಿಕೆ ಆಗ್ತಾ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ ಪ್ರಶಾಂತ್. ಈಗ ಎರಡೂ ವರ್ಗಕ್ಕೆ ಬರೋಣ. ಒಂದು ಕಡೆ BJP ಅಜಿತ್ ದಾದಾ ಪವಾರ್ ಮತ್ತು ಏಕನಾಥ್ ಶಿಂದೆ, ಮತ್ತೊಂದು ಕಡೆ ಕಾಂಗ್ರೆಸ್ NCP ಮತ್ತು ಉದ್ಧವ್ ಠಾಕ್ರೆ. ಯಾರು ತಕಡಿ ಹೆಚ್ಚು ತೂಗ್ತಾ ಇದೆ ನೋಡಿ, ಈಗಲೇ ಇದನ್ನು ಸ್ಪಷ್ಟವಾಗಿ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಎರಡೂ ತಕ್ಕಡಿಗಳು ಸಮವಾಗಿ ತೂಗ್ತಾ ಇದ್ವು. ಈಗ ಉದ್ಧವ್ ಠಾಕ್ರೆಗೆ ಅನಿಸುತ್ತೆ, ನನಗೊಂದು ಸಿಂಪತಿ ಇದೆ ಮುಂಬೈ ಭಾಗದಲ್ಲಿ, ಕಾಂಗ್ರೆಸ್ ಒಂದು ರೀತಿ ಸಂಘಟನೆಯನ್ನು ನಿಧಾನವಾಗಿ ಕಳೆದುಕೊಳ್ತಾ ಇದೆ. ಶರದ್ ಪವಾರ್ಗೆ ಅನಿಸ್ತಾ ಇದೆ, ನನ್ನ ಅಣ್ಣನ ಮಗ ನನ್ನನ್ನು ಬಿಟ್ಟು ಹೋದ್ಮೇಲೆ ನನಗೊಂದು ಸಿಂಪತಿ ಇದೆ ಅಂತಕ್ಕಂಥದ್ದು. ಹೀಗಾಗಿ ಅದು ಲೋಕಸಭಾ ಚುನಾವಣೆಯಲ್ಲಿ ಸಿಂಪತಿ ಎಷ್ಟು ವರ್ಕ್ ಆಗುತ್ತೆ, ಕಾಸ್ಟ್ ಕಾಂಬಿನೇಷನ್ ಎಷ್ಟು ವರ್ಕ್ ಆಗುತ್ತೆ. ಯಾಕಂದರೆ ಈ ಮರಾಠ ಮೀಸಲಾತಿಯ ಆಂದೋಲನ ಕೂಡ ಕಳೆದ 2-3 ತಿಂಗಳ ಹಿಂದೆ ದೊಡ್ಡ ಪ್ರಮಾಣದಲ್ಲಿ ನಡೀತು. ಅದು ಕೂಡ ದೇವೇಂದ್ರ ಫಡ್ನವೀಸ್ ವಿರುದ್ಧ ಟಾರ್ಗೆಟ್ ಮಾಡಿಕೊಂಡು ಮರಾಠ ಮೀಸಲಾತಿಯ ಹೋರಾಟಗಾರರು ಮಾತನಾಡ್ತಾ ಇದ್ರು. ಹೀಗಾಗಿ ಅದು ಎಲ್ಲಿ ಹೋಗಿ ತಲುಪುತ್ತೆ ಅಂತಕ್ಕಂಥದ್ದನ್ನು ಈಗಲೇ ಹೇಳೋದು ಕಷ್ಟ. ಯಾರು ಮೈತ್ರಿಯನ್ನು ಸರಿಯಾಗಿ ಹೊಂದಾಣಿಕೆ ಮಾಡ್ತಾರೋ, ಯಾರು ಮೈತ್ರಿಯ ಕಾರ್ಯಕರ್ತರನ್ನು ಪರಸ್ಪರ ಕೆಲಸ ಮಾಡಲಿಕ್ಕೆ ಹಚ್ತಾರೋ, ಯಾರಿಗೆ
ಮತದಾರರನ್ನು ಅಂದರೆ ಮೈತ್ರಿ ಆಯಾ ಪಕ್ಷದ ಮತದಾರರನ್ನು Right, ಪ್ರಶಾಂತ್. ಮತ್ತೊಬ್ಬರಿಗೆ ಶಿಫ್ಟ್ ಮಾಡುವ ಶಕ್ತಿ ಇದೆಯೋ ಅವ್ರು ಹೆಚ್ಚು ಸೀಟ್ ಗೆಲ್ತಾರೆ ಅಂತ ಅನಿಸುತ್ತೆ. ಸೊ ಯಾವ ಮೈತ್ರಿ ಮತದಾರನ ಮನ ಗೆದ್ದಿದೆ ಅನ್ನೋದು ರಿಸಲ್ಟ್ ಆದಮೇಲೆ ಗೊತ್ತಾಗುತ್ತೆ. ಅದು ಬಿಜೆಪಿಯ ಮೈತ್ರಿ ಆಗಿರಬಹುದು ಅಥವಾ ಕಾಂಗ್ರೆಸ್ನ ಮೈತ್ರಿ ಆಗಿರಬಹುದು. ಧನ್ಯವಾದ ಪ್ರಶಾಂತ್, ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸೋ ಸಮಯ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.